ಆಶೀರ್ವಾದದಿಂದ ಇವತ್ತು ನಾವು ಇದು ಈ ಪ್ರೀತಿ ವಿಶ್ವಾಸಕ್ಕೆ ಇಷ್ಟೊಂದು ಜನ ಹರಿದು ಬಂದಿರತಕ್ಕಂಥದ್ದು ನೀವು ಅರ್ಥ ಮಾಡಿಕೊಂಡು ದಯಮಾಡಿ ಇನ್ನು ಒಂದು 100 ಕೋಟಿ ಬರೆದಿದ್ದೀರಿ, 100 ಕೋಟಿ ಕೊಡಬೇಕು. ಗಂಡಸಿ ಹೋಬಳಿಯ ಕೆಂಕೆರೆಯಿಂದ ಹಿಡಿದು ಈ ಮುದುಡಿವರೆಗೆ ನೀರನ್ನು ಹರಿಸ್ತಕ್ಕಂಥ ಕೆಲಸಕ್ಕೆ ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಕೊಟ್ಟಿದ್ದೀರಿ 50 ಕೋಟಿ ಸಾಲದಿಲ್ಲ, ಇದು ಸಚಿವರು ಕೊಟ್ಟಿದ್ದಾರೆ 50 ಕೋಟಿ ಸಾಲದಿಲ್ಲ. ಅದನ್ನು ಇಬ್ಬರು ಸೇರಿ ಮಾಡಿಕೊಡಿ, ನಿಮ್ಮ ಋಣವನ್ನು ಸಾಯೋವರೆಗೂ ತೀರಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ನೀವಿಬ್ಬರು ಮಾತನಾಡಬೇಕು. ದಯಮಾಡಿ ಒಂದೇ ಒಂದು ವಿಚಾರ, ನಾವು ಕಲ್ಪುತ್ತರ ನಾಡಿನವರು, ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು. ನಾವು ಈಗ ರೋಗ ರುಜಿನಗೆ ತುತ್ತಾಗಿದ್ದೇವೆ. ಮರಗಳೆಲ್ಲ 4 ಥರದ ರೋಗ ಬಂದಿದೆ. ಒಂದು ಕಪ್ಪು ತಲೆ ಉಳಿದ ರೋಗ, ಮತ್ತೊಂದು ಹಣವೆ ರೋಗ, ಮತ್ತೊಂದು ಗೆಂಡ ಸೋರುವಿಕೆ. ಇದು ಈ 3 ರೋಗಗಳಿಂದ ಇಡೀ ಮರ ಎಲ್ಲ ಹೋಗಿದೆ. ಏನೋ ಬೆಲೆ ಸಿಕ್ತು, ನಾವು ರೈತರು ಕೊಪ್ಪರಿ ನಾಡಿನವರು ತೆಂಗಿನ ನಾಡಿನವರು ಉದ್ಧಾರ ಆದೋ ಅಂತಕ್ಕಂಥ ಮಾತನ್ನು ನಾವು ಏನು ಸಂತೋಷ ಪಡ್ತಾ ಇದ್ದೋ, ಅದರಿಂದಲೇ ಭಗವಂತ ನಮಗೆ ಇವತ್ತು ಆ ಕಪ್ಪು ತಲೆಯ ರೋಗವನ್ನು ಕೊಟ್ಟು ಮರಗಳೆಲ್ಲ ಸರ್ವನಾಶ ಆಗ್ತಾ ಇದ್ದಾವೆ. ಅದು ಒಂದು, ನಾನು ಮೊನ್ನೆ ಕೇರಳದಿಂದ ಸ್ಪೆಷಲಿಸ್ಟ್ ಬಂದಿದ್ರು, ಕೇಂದ್ರ ಸರ್ಕಾರದವ್ರು ಕಳಿಸಿದ್ರು. ಅವರಿಂದ ಏನೂ ಆಗಲ್ಲ, ಅವ್ರದ್ದೆಲ್ಲ ಲೆಕ್ಕಾಚಾರ ಸರಿಯಿಲ್ಲ, ನೀವೇ ವಿಶೇಷ ಅನುದಾನವನ್ನು ಕೊಡಬೇಕು, ಆ ಔಷಧಿ ಸಿಂಪಡಿಸ್ತಕ್ಕಂಥದ್ದನ್ನು ಸಮರೋಪಾದಿಯಲ್ಲಿ ನಡಿಬೇಕು. ಆ ಸಮರೋಪಾದಿಯಲ್ಲಿ ನಡೆದು ಆ ಬಂದಿರತಕ್ಕಂಥ ರೋಗವನ್ನು ನೀವು ನಿವಾರಣೆ ಮಾಡಿದರೆ ಈ ಕಲ್ಪತರು ಏನು ನಾಡಿದೆ, ಈ ತೆಂಗಿನ ನಾಡಿದೆ, ಆ ನಾಡನ್ನು ನೀವು ಉಳಿಸ್ದಂಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ, ಇನ್ನೂ ಅನೇಕ ಪಟ್ಟಿಗಳಿದ್ದಾವೆ, ಎಲ್ಲ ಪಟ್ಟಿನೂ ಓದೋದಿಲ್ಲ. ಇವೆಲ್ಲ ನಾನು ಹೇಳ್ತೇನೆ, ಜನಗಳಿಗೆ ಕರೆದು ಎಲ್ಲ ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಸುಮಾರು 60 ಕಲ್ಲುಗಳನ್ನು ಕೊರೆಸಿ ಮಾಡಿದ್ದೇವೆ. ಇದು ಹೇಳ್ತಿರ್ತಾರೆ ಯಾರು, ಈ BJPಯರಿಗೆ ಕೆಲಸ ಇಲ್ಲ ಇವ್ರಿಗೆ ಮಾಡೋಕ್ಕೆ. ಸರ್ಕಾರ ಹೋಗ್ಬಿಡುತ್ತೆ. ಎಲ್ಗೋಯ್ತೆ ಸರ್ಕಾರ? ದಿವಾಳ ಐತೆ. ಯಾತ ದಿವಾಳ ರೇ? ಯಾರು ಬಂದು ನೋಡ್ಕೊಂಡವ್ರಿ ಕಲ್ಲ? ನಾಚಿಕಾಗಲ್ವರಿ ನಿಮಗೆ ಹೇಳಕ್ಕೆ? ನೀವೇನು ಸುಮ್ಮನೆ ಇಲ್ರಿ, ತಮಾಷೆ ತಂದು ಹಾಕಿದ್ವಿ, ಆಟ ಆಡಕ್ಕೆ ತಂದು ಹಾಕಿದ್ವೇನ್ರಿ? ಮಾತೆತ್ತಿರ ಟಿವಿಲಿ ಮುಂದೆ ಹೇಳ್ತಾ ಇರ್ತೀರಿ, ಏನು ಗ್ಯಾರಂಟಿ ಹಂಗಾತು, ಹಿಂಗಾತು, ಹಿಂಗೋತು, ಏನಾತು ಗ್ಯಾರಂಟಿ? ಈ ರಾಜ್ಯದಲ್ಲಿ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಎಲ್ಲ ವರ್ಗದ ಜನತೆಯ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೊಂಡದಲ್ಲೇ ಆಯ್ತು. ನಿಮಗೆ ಒಂದು ಸವಾಲು ಈ ವೇದಿಕೆಯಲ್ಲಿ, ನಿಮಗೆ ತಾಕತ್ತೇ ಇದ್ರೆ ನಾವು ಗ್ಯಾರಂಟಿಯನ್ನು ರದ್ದು ಮಾಡಿ ಅಂತ ಹೇಳ್ರಿ. ನೀವು ಹೇಳ್ರಿ, ವಿರೋಧ ಪಕ್ಷದವ್ರು BJPಯವ್ರು, ನಿಮಗೆ ತಾಕತ್ತಿದ್ರೆ ಹೇಳ್ರಿ, ನೋಡೋಣ ಜನ ಏನು ಮಾಡ್ತಾರೆ ನಿಮಗೆ ನೋಡಿರಂತೆ. ಹೇಳ್ರಿ, ಯಾಕೆ ಸುತ್ತಿ ಬಳಸಿ ಅದಿಲ್ಲ ಇದಿಲ್ಲ ಅಂತೀರಿ? ಕೊಡ್ತಾ ಇಲ್ವೇನ್ರಿ ನಾವೆಲ್ಲನೂ ಸಮರ್ಥವಾಗಿ? ನಿಮಗೆ ನಾನು ಇಲ್ಲೊಂದು ಸವಾಲು ಹಾಕ್ತೇನೆ. ಈ ರಾಜ್ಯದ ಹಣಕಾಸಿನ ಬಗ್ಗೆ 11ನೇ ತಾರೀಕು ಪ್ರಾರಂಭ ಆಗುತ್ತೆ ವಿಧಾನಸಭೆ. ನಿಮ್ಗಿದಿದ್ರೆ ಬನ್ನಿ ಚರ್ಚ್ಗೆ, ಏನಾಗಿದೆ ಹಣಕಾಸು ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಮಾಡೋಣ. ಹಣಕಾಸು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ನಿಮಗೆ ಬರೀ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ಮಾಡ್ತಕ್ಕಂಥದ್ದಲ್ಲ. ನೀವ್ಯಾರು ಅವ್ರ ಕಿವಿಗೆ ಬೆಲೆ ಕೊಡಬೇಡಿ. ಇವತ್ತು ನಿಜವಾಗ್ಲೂ 10 kg ಅಕ್ಕಿ ಇರ್ಬೋದು, ಇದೆಲ್ಲ ಹೃದಯವಂತಿಕೆ ಬೇಕು, ಹೃದಯ ಶ್ರೀಮಂತಿಕೆ ಇರ್ಬೋದು.